ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀ ಕೃಷ್ಣ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ರೆ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಮಿಥುನ ರಾಶಿಯವರಿಗೆ ರಾಹುಕೇತು ಬದಲಾವಣೆ 2025 ಹೇಗಿರುತ್ತೆ ರಾಶಿಫಲ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ನಿಮ್ಗೆ ಯಾವ್ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ, ಅದರ ಪರವಾಗಿ ವಿಡಿಯೋ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣ ಬನ್ನಿ. ಮಿಥುನ ರಾಶಿಗೆ 9ನೇ ಮನೆಗೆ ರಾಹು ಬರ್ತಾ ಇದ್ದಾರೆ. ಸೊ ಮೀನ ರಾಶಿಯಲ್ಲಿದ್ದರು ರಾಹು, ಈಗ ಅವರು ರಿವರ್ಸ್ ಟ್ರಾವೆಲ್ ಅನ್ನೋದ್ರಿಂದ ಮೀನ ರಾಶಿಯಿಂದ ರಿವರ್ಸ್ ಟ್ರಾವೆಲ್ ಮಾಡಿಕೊಂಡು ಕುಂಭರಾಶಿಗೆ ಬಂದಿದ್ದಾರೆ. ಮಿಥುನ ರಾಶಿಗೆ ಕುಂಭರಾಶಿ ಬಂದು 9ನೇ ಮನೆ, ಭಾಗ್ಯಸ್ಥಾನ ಅಂತ ಅದನ್ನು ಕರೀತಾರೆ. ಆಮೇಲೆ ಕೇತು ಗ್ರಹ ಮಿಥುನ ರಾಶಿಗೆ ಕನ್ಯಾ ರಾಶಿಯಲ್ಲಿತ್ತು. ಕನ್ಯಾ ರಾಶಿಯಲ್ಲಿ ಅಂದರೆ 4ನೇ ಮನೆಯಲ್ಲಿತ್ತು. ಈಗ ಅದು ರಿವರ್ಸ್ ಟ್ರಾವೆಲ್ ಮಾಡಿಕೊಂಡು 3ನೇ ಮನೆಗೆ ಬಂದಿದೆ, ಸಿಂಹ ರಾಶಿಗೆ ಬಂದಿದೆ. ಕೇತು ಗ್ರಹ ಸಿಂಹ ರಾಶಿಯಲ್ಲಿ. ಸೊ ಮಿಥುನ ರಾಶಿಗೆ 3ನೇ ಮನೆಯಲ್ಲಿ ಕೇತು, 9ನೇ ಮನೆಯಲ್ಲಿ ರಾಹು. ಸಿಂಹ ರಾಶಿಯಲ್ಲಿ ಕೇತು, ಕುಂಭರಾಶಿಯಲ್ಲಿ ರಾಹು ಬಂದಿದೆ. ಸೊ ಇದು ಯಾವ್ಯಾವ ರೀತಿ ಫಲಿತಾಂಶಗಳನ್ನ ಮಿಥುನ ರಾಶಿಯವರಿಗೆ ಕೊಡ್ಬೋದು ಅಂತ ನಾವು ನೋಡೋದಾದ್ರೆ, ಮಿಥುನ ರಾಶಿ ಬಗ್ಗೆ ನಾವು ಹಾಡಿ ಹೊಗಳಿದೀವಿ. ಅವ್ರ ಕಾರಕತ್ವ ಏನು ಅಂತ ತಿಳ್ಕೊಬೇಕು. ಮಿಥುನ ರಾಶಿ ಅಧಿಪತಿ ಬಂದು ಬುಧ. ಬುದ್ಧಿವಂತಿಕೆಗೆ, ಜಾಣ್ಮೆಗೆ, ಚಾಣಾಕ್ಷತನಕ್ಕೆ, ಆಕರ್ಷಣ ಶಕ್ತಿಗೆ, ಎಲ್ಲ ರೀತಿಯಾದಂಥ ಅಕಾಡೆಮಿಕ್ ಎಜುಕೇಷನ್ಗೆ, ಜನರಲ್ ನಾಲೆಡ್ಜ್ಗೆ, ಭೂಮಿಗೆ, ಗ್ರೀನರಿ, ಅಗ್ರಿಕಲ್ಚರ್ಗೆ, ಇದಕ್ಕೆಲ್ಲ ಕಾರಕತ್ವ ವಹಿಸ್ತಕ್ಕಂಥವನು ಬುಧ ಗ್ರಹ ಅಂತ. ಅಷ್ಟೊಂದು ಜಾಣ್ಮೆ ಇರತಕ್ಕಂಥ ವ್ಯಕ್ತಿಗಳಿಗೆ ಯಾವ ಗ್ರಹಗಳು ಎಲ್ಲೆಲ್ಲಿ ಬದಲಾವಣೆ ಆದರೂ ಕೂಡ ಚೆನ್ನಾಗೇ ಇರ್ತಾರೆ. ಬಟ್ ಮೆರಿಟ್ ಟು ಡಿಮೆರಿಟ್ ಪಾಯಿಂಟ್ಸ್ ಅಂತ ಇದ್ದೇ ಇರುತ್ತಲ್ಲ, ಸ್ಟ್ರೆಂಗ್ತ್ ವೀಕ್ನೆಸ್ ಅಂತ ಇರುತ್ತಲ್ಲ, ಅದು ಏನೇನು ಆಗ್ಬೋದು ಅನ್ನೋದ್ರ ಬಗ್ಗೆ ಇವಾಗ ಮಾತಾಡೋಕೆ ಹೊರಟಿದ್ದೀವಿ. ಸೊ ರಾಹು ಅನ್ನೋದು ಶನಿ ಗ್ರಹದ ಮನೆಗೆ ಬಂದಿದೆ. ಕೇತು ಅನ್ನೋದು ಸಿಂಹ ರಾಶಿಯಾದಂಥ ಸೂರ್ಯ ಗ್ರಹದ ಮನೆಗೆ ಬಂದಿದೆ. ಕುಂಭರಾಶಿಯ ಶನಿಗ್ರಹದ ಮನೆಗೆ ರಾಹು, ಆಮೇಲೆ ಸಿಂಹ ರಾಶಿಯ ಸೂರ್ಯನ ಮನೆಗೆ ಕೇತು. ಇದೆರಡು ಆ ಗ್ರಹಗಳಿಗೆ, ಆ ಮನೆಗೆ ಅಷ್ಟು ಸೂಕ್ತವಾದಂಥದ್ದಲ್ಲ. ಇದು ಎಲ್ರಿಗೂ ಸ್ವಲ್ಪ ಹಂಗೆ ಹಿಂಗೆ ಸ್ವಲ್ಪ ವ್ಯತ್ಯಾಸ ಕೊಡುತ್ತೆ. ಸೊ ಶನಿ ಅಂದರೆ ಕರ್ಮಕಾರಕ, ಸೂರ್ಯ ಅಂದರೆ ಅಡ್ಮಿನಿಸ್ಟ್ರೇಷನ್ಗೆ ಇರತಕ್ಕಂಥ ಗ್ರಹ. ಈ ಎರಡು ಗ್ರಹಗಳಲ್ಲಿ ಕೆಲಸದಲ್ಲಿ ಅಡ್ಮಿನಿಸ್ಟ್ರೇಷನ್ ಏರ್ಪೇರ್ ಆದ್ರೆ ಏನಾಗುತ್ತೆ ಹೇಳಿ? ತೊಂದರೆನೇ ಅಲ್ವಾ? ಅದರಿಂದ ಸ್ವಲ್ಪ ಅದಕ್ಕೆ ನೋಡಿ, ಇವತ್ತು ಪ್ರಪಂಚದಾದ್ಯಂತ ಈ ಶನಿಯ ಮನೆಗೆ ರಾಹು, ಸೂರ್ಯನ ಮನೆಗೆ ಕೇತು ಬಂದಿದೆಯಲ್ಲ, ಇದೇ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಪ್ರಪಂಚದಾದ್ಯಂತ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಡಿಸಿಷನ್ ಕರೆಕ್ಟಾಗಿ ತಗೊಳಕ್ ಆಗ್ತಾ ಇಲ್ಲ. ಅದು ದೊಡ್ಡ ದೊಡ್ಡ ಸ್ಟೇಟ್ಸ್ಮೆನ್ನು, ಲೀಡರ್ಸು, ಹಾಗೆ ಹೀಗೆ, ನಾನು ದೊಡ್ಡಣ್ಣ, ನಾನು ಹಾಗೆ, ನಾನು ಹೀಗೆ ಎಂದವರೆಲ್ಲನೂ ಏನೇನೋ ಉಲ್ಟಾ ಪುಲ್ಟಾ ಡಿಸಿಷನ್ ತಗೊಳ್ತಾ ಇದ್ದಾರೆ. ಅವ್ರ ಬಂಡವಾಳ ಎಲ್ಲ ಬಟ ಬೇಲಾಗ್ತದೆ. ನೀವೆಲ್ಲ ಸುಮ್ಮನೆ ಗೊತ್ತು ಬಿಡಪ್ಪ ನಮಗೆ ಅನ್ನೋ ರೀತಿ ಅಲ್ವಾ? ಅದರಿಂದ ಸೊ ಮಿಥುನ ರಾಶಿಯವರಿಗೆ ಫಸ್ಟು ಎಜುಕೇಷನ್ ಕ್ಯಾಟಗರಿಯಲ್ಲಿರೋಗಿ ಹೇಳೋಣ. 9ನೇ ಮನೆಯಲ್ಲಿ ರಾಹು, 3ನೇ ಮನೆಯಲ್ಲಿ ಕೇತು. 3ನೇ ಮನೆ ಪ್ರಯತ್ನ ಸ್ಥಾನ ಅಂತಾರೆ, ಸಹೋದರ ಸ್ಥಾನ ಅಂತಲೂ ಕರೀತಾರೆ, ಪ್ರಯತ್ನ ಸ್ಥಾನ ಅಂತ ಕರೀತಾರೆ. 9ನೇ ಮನೆಗೆ ಭಾಗ್ಯಸ್ಥಾನ ಅಂತ ಕರೀತಾರೆ. ತಂದೆ, ಅಜ್ಜ, ಈ ಥರದ್ದೆಲ್ಲ ಇರ್ತಕ್ಕಂಥವ್ರ ಸ್ಥಾನ. ಇದು ಸಹೋದರ ಸ್ಥಾನ ಅಂದರೆ ಅಣ್ಣ ತಮ್ಮಂದರು ಇದೆಲ್ಲ ಬರ್ತಾರೆ ಅಂತ ಇಟ್ಕೊಳ್ಳಿ. ಪ್ರಯತ್ನ ಸ್ಥಾನ. ಆಗ ಭಾಗ್ಯಸ್ಥಾನದಲ್ಲಿ ರಾಹು ಅನ್ನೋದ್ರಿಂದ ಅದೇನು ಅಂತ ಎಜುಕೇಷನಲ್ಲಿ ಇರ್ತಕ್ಕಂಥವ್ರಿಗೆ, ಮಿಥುನ ರಾಶಿಯವರಿಗೆ ಏನಂತ ತೊಂದರೆ ಕೊಡಲ್ಲ. ಪ್ರಯತ್ನ ಸ್ಥಾನ ಅಂತ ಹೇಳ್ತಕ್ಕಂಥವ್ರಲ್ಲಿ ಕೇತು ಇರೋದ್ರಿಂದ ಸಾಧಾರಣವಾದಂಥ ಪ್ರಾಬ್ಲಮ್ಸ್ ಕೆಲವು ಬರುತ್ತೆ. ಅದು ಕೂಡ ನಾರ್ಮಲ್ ಆಗಿ ಹೊರದೇಶಕ್ಕೆಲ್ಲ ಹೋಗಿ ಓದ್ಬೇಕು. ಯಾಕಂದ್ರೆ ಕೇತು ಎಲ್ಲಿರ್ತಾರೋ ಬಾರ್ಡರ್ ಕ್ರಾಸ್ ಮಾಡ್ಬೇಕಾಗಿ ಬರುತ್ತೆ. ಒಂದು ಸ್ಟೇಟ್, ಒಂದು ಕಂಟ್ರಿ ಬಿಟ್ಟು ಕಂಟ್ರಿ, ಸ್ಟೇಟ್ ಬಿಟ್ಟು ಸ್ಟೇಟು, ರಾಜ್ಯ ಬಿಟ್ಟು ರಾಜ್ಯ, ಸ್ಟೇಟೇ ರಾಜ್ಯ ಅಂದರೆ, ಆಮೇಲೆ ಡಿಸ್ಟ್ರಿಕ್ಟ್, ಈ ಥರ ಬಿಟ್ಟು ದೂರ ಹೋಗಿ ಓದ್ತಕ್ಕಂಥ ಯೋಗಗಳೆಲ್ಲ ಉಂಟು. ತಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಸ್ಥಳದಲ್ಲಿ ಹೋಗಿ ಓದ್ಬೋದು. ನಮ್ಗೆ ಅದು ಆ ಏರಿಯಾ ಬಗ್ಗೆ ನಾನು ಕೇಳೇ ಇರಲಿಲ್ಲ. ಕರ್ನಾಟಕ ಬೆಂಗಳೂರು ನಾನು ಎಲ್ಲೋ ಕೇಳಿದ್ದೆ ಅಷ್ಟೇ. ಇಲ್ಲ ಕರ್ನಾಟಕ ಮಂಗಳೂರು ಕೇಳಿದ್ದೆ, ಕರ್ನಾಟಕ ಉಡುಪಿ ಕೇಳಿದ್ದೆ. ಬಟ್ ಅಲ್ಲೋಗಿ ಓದ್ಬೇಕಾದ ಪರಿಸ್ಥಿತಿ ಯಾರೋ ಉತ್ತರ ಭಾರತದವ್ರಿಗೆ ಬರ್ಬೋದು, ದಕ್ಷಿಣ ಭಾರತದಲ್ಲಿ ಬೇರೆ ಯಾರೋ ತಮಿಳ್ನಾಡವ್ರಿಗೆ ಬರ್ಬೋದು. ಸೊ ಈ ಥರ ಓದಿನಲ್ಲಿ ಸ್ಥಾನ ಪಲ್ಲಟ ಏರ್ಪಡ್ಬೋದು. ನಾರ್ಮಲ್ ಆದಂಥ ಟ್ರಬಲ್, ಅಬ್ನಾರ್ಮಲ್ ಆದಂಥ ಟ್ರಬಲ್ ಇಲ್ಲ. ಆದರೆ
ಸರ್ಕಾರದ ಸ್ಕಾಲರ್ಶಿಪ್ ತಗೊಂಡು ಓದ್ತಿರ್ತಕ್ಕಂಥ ಸ್ಟೂಡೆಂಟ್ಸ್, ಇವಾಗ ಕೇಂದ್ರೀಯ ವಿದ್ಯಾಲಯ ಅದು ಇದು ಈ ಥರ ಎಲ್ಲ ಹೇಳ್ತಾರಲ್ಲ, ಇಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಬರ್ಬೋದು. ಅವರು ಸ್ಕಾಲರ್ಶಿಪ್ ಅಲ್ಲಿ ಕೊಟ್ಟಿರ್ತಾರೆ, ಗೌರ್ಮೆಂಟ್ ಸ್ಪಾನ್ಸರ್ ಅಲ್ಲಿ ಓದ್ತಾ ಇರ್ತಾರೆ. ಅಲ್ಲಿ ಇವ್ರ ಮೇಲೆ ಏನಾದರೂ ಅಲಿಗೇಷನ್ ಬಂದು ತಂದೆ ತಾಯಿಗಳನ್ನೆಲ್ಲ ಕರೆಸಿ ಎನ್ಕ್ವೈರಿಗಳು ಮಾಡ್ಬೋದು. ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾರೋ ಸರ್ಕಾರದ ಸ್ಪಾನ್ಸರ್ಶಿಪ್ ಅಲ್ಲಿ ಓದೋರು. ಅದೇ ರೀತಿ ಸರ್ಕಾರದ ಸ್ಪಾನ್ಸರ್ಶಿಪ್ ಅಲ್ಲಿ ಕ್ರೀಡಾಪಟುಗಳು ಆಗಿರ್ತಾರೆ, ಅವರೆಲ್ಲ ಒಂದು ಕೋಟಾ ಮೇಲೆ ಅವ್ರಿಗೆ ಎಜುಕೇಶನ್ ಸಿಕ್ಕಿರುತ್ತೆ, ಅಂಥವ್ರಿಗೆ ಸ್ವಲ್ಪ ತೊಂದರೆ ಬರ್ಬೋದು. ಇನ್ನು ಮಿಕ್ಕಿದ ಎರಡನೇ ಕ್ಯಾಟಗರಿ ವರ್ಕ್ ಕ್ಯಾಟಗರಿಯಲ್ಲಿ ಬಿಸ್ನೆಸ್ ಒಂದು, ಆಮೇಲೆ ಪ್ರೈವೇಟ್ ಸೆಕ್ಟರ್ ಕೆಲಸ ಒಂದು, ಆಮೇಲೆ ಗೌರ್ಮೆಂಟ್ ಸೆಕ್ಟರ್ ಕೆಲಸ. ಬಿಸ್ನೆಸ್ ಪೀಪಲ್ಗೆ ಅಂತ ಏನು ತೊಂದರೆ ಏನಿಲ್ಲ, ಆರಾಮಾಗಿರ್ತಾರೆ. ಓಕೆ, ಒಳ್ಳೆ ಲಾಭ ನೋಡ್ತಾರೆ. ಆಲ್ ಟೈಪ್ಸ್ ಆಫ್ ಬಿಸ್ನೆಸ್, ಫ್ರಮ್ ತರಕಾರಿ ಮಾರೋರಿಂದ ಹಿಡಿದು ಬಂಗಾರ ಮಾರೋವರೆಗೂ, ಸ್ಟಾಕು ಶೇರ್ ಮಾರ್ಕೆಟ್ ಮಾರೋರು ಎಲ್ಲರಿಗೂ ಕೂಡ ನೋ ಪ್ರಾಬ್ಲಮ್, ಚೆನ್ನಾಗಿರ್ತಾರೆ. ಭೂಮಿ ರಿಯಲ್ ಎಸ್ಟೇಟ್ ಮಾಡೋರ್ಗಂತೂ ಇನ್ನೂ ಚೆನ್ನಾಗಿರುತ್ತೆ. ಅಗ್ರಿಕಲ್ಚರ್ ಮಾಡೋರಿಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಮಿಥುನ ರಾಶಿ ಅಧಿಪತಿ ಬುಧ ವ್ಯಾಪಾರಸ್ಥರು ಒಳ್ಳೇದು ಮಾಡೇ ಮಾಡ್ತಾನೆ. ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಸ್ಥಾನ ಬದಲಾವಣೆ, ಹೆಂಗೆ ಎಜುಕೇಶನ್ ಬದಲಾವಣೆ ಇರುತ್ತೆ, ಇವ್ರಿಗೂ ಸ್ಥಾನ ಬದಲಾವಣೆಗಳಾಗ್ಬೋದು. ಹೊರ ದೇಶದಲ್ಲಿ, ಹೊರ ರಾಜ್ಯದಲ್ಲಿ, ಹೊರ ಡಿಸ್ಟಿಕ್ಗಳಲ್ಲಿ, ಜಿಲ್ಲೆಗಳಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥ ಯೋಗ ಬರ್ಬೋದು. ಪ್ರೈವೇಟ್ ಸೆಕ್ಟರ್ ಇರೋರಿಗೆ ಒಂದು ಸ್ಯಾಲ್ರಿ ಹೈಕ್ ಇದೆ, ಪ್ರಮೋಷನ್ಸ್ ಇದೆ. ಗವರ್ನಮೆಂಟ್ ಸೆಕ್ಟರ್ ಇರ್ತಕ್ಕಂಥ ಮಿಥುನ ರಾಶಿಯವರು ಸ್ವಲ್ಪ ತೊಂದರೆಗಳಿಗೆ ಸಿಕ್ಕಾಕೊಳ್ಳೋಕೆ ಹೆಚ್ಚು ಚಾನ್ಸ್ ಉಂಟು. ಅದರಿಂದ ಆಲ್ ಡೇ ಇಸ್ ನಾಟ್ ಸಂಡೇ ಅಂತ ಹೇಳೋ ರೀತಿ ಎಲ್ಲ ದಿನವೂ ನಮ್ಗೆ ಒಳ್ಳೆಯದೇ ಮಾಡ್ತಕ್ಕಂಥದ್ದೆಲ್ಲ ಬಿಟ್ಟು ಸ್ವಲ್ಪ ಡಿವಿಯೇಷನ್ ಕೂಡ ಸರ್ಕಾರದಲ್ಲಿ ಕೆಲಸ ಮಾಡೋರು, ಫ್ರಮ್ ಜವಾನ್ ಟು ದಿವಾನ್, ಕಾರ್ಪೊರೇಟರಿಂದ ಮಿನಿಸ್ಟರ್ವರೆಗೂ, ಒಂದು ಸಣ್ಣ ಕಾನ್ಸ್ಟೇಬಲ್ ಇಂದ ಹಿಡಿದು ಕಮಿಷನರ್ವರೆಗೂ ನೀವು ನೋಡ್ತಾ ಇರ್ತೀರಿ. ಎಷ್ಟು ಪೊಲೀಸ್ ಅದರಲ್ಲಿ ಕೂಡ ಈ ಯೂನಿಫಾರ್ಮ್ ಧರಿಸಿರ್ತಕ್ಕಂಥ ಪೊಲೀಸರಿಗೂ, SPGಗಳಿಗೆ, ಯೋಧರಿಗೆ, ಇವ್ರಿಗೇನೆ ಸ್ವಲ್ಪ ಜಾಸ್ತಿನೇ ತೊಂದರೆಗಳಾಗ್ತಾ ಇರೋದು. ಸೊ ಅದರಿಂದ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಈ ಸರ್ಕಾರದ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ, ಅದರಲ್ಲಿ ಯೂನಿಫಾರ್ಮ್ ಧರಿಸಿರ್ತಕ್ಕಂಥ ಈ ಫೋರ್ಸಸ್ಸಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ತೊಂದರೆಗಳಾಗೋ ಚಾನ್ಸಸ್ ಉಂಟು. ಸ್ವಲ್ಪ ಹೆಚ್ಚು ತೊಂದರೆ. ಮಿಕ್ಕಿ ಸರ್ಕಾರದ ಎಲ್ಲ ಕೆಲಸ ಕಾರ್ಯದಲ್ಲಿರೋರ್ಗೂ ಸ್ವಲ್ಪ ತೊಂದರೆಗಳಿಂದ ಎನ್ಕ್ವೈರಿ, ನೋಟಿಸ್ ಆಗ್ಬೋದು, ಅಲಿಗೇಷನ್ಸ್ ಆಗ್ಬೋದು, ಇದೆಲ್ಲ ಬರೋ ಚಾನ್ಸಸ್ನ ಸ್ವಲ್ಪ ಕೇರ್ ತಗೊಳ್ಳಿ. ಇನ್ನು ಪ್ರೈವೇಟ್ ಸೆಕ್ಟರ್ ನೋ ಪ್ರಾಬ್ಲಮ್ ಅಂತ ಹೇಳಿದೆ. ಇನ್ನು ಮದುವೆ ವಿಷಯದಲ್ಲಿ ಇದರಲ್ಲೆಲ್ಲ ಎದುರು ನೋಡ್ತಿರ್ತಕ್ಕಂಥವ್ರಿಗೆ, ನಾರ್ಮಲ್ಗೆ 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮದುವೆ ವಿಷಯಕ್ಕೆ ಯೋಚನೆ ಮಾಡ್ತಿರ್ತಕ್ಕಂಥವ್ರಿಗೆ ನೋ ಪ್ರಾಬ್ಲಮ್. ಸಂತಾನಕ್ಕೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರಿಗೂ ನಾರ್ಮಲ್ ಟ್ರಬಲ್ಸ್ ಹೊರತು ಅಬ್ನಾರ್ಮಲ್ ಟ್ರಬಲ್ಸ್ ಇಲ್ಲ. ಗಂಡ ಹೆಂಡತಿರ ನಡುವೆ ದಾಂಪತ್ಯ ಆ ರೀತಿ ವಿಷಯಗಳಲ್ಲೆಲ್ಲ ನಾರ್ಮಲ್ ಆದಂಥ ಟ್ರಬಲ್, ಅಬ್ನಾರ್ಮಲ್ ಇಲ್ಲ. ಸೊ ಫಿನಾನ್ಷಿಯಲ್ ರೀತಿ ನಾರ್ಮಲ್ ಟ್ರಬಲ್, ಅಬ್ನಾರ್ಮಲ್ ಟ್ರಬಲ್ಸ್ ಇಲ್ಲ. ಇನ್ನು 3ನೇ ಮನೆಯಲ್ಲಿರೋ ಕೇತು 9ನೇ ಮನೆಯಲ್ಲಿ ರಾಹು ಏನು ಮಾಡ್ಬೋದು ನೆಗೆಟಿವ್ ಅಂತ ನೋಡಿದ್ರೆ, ಸಹೋದರ ಸ್ಥಾನ ಅಂತ ಹೇಳಿದ್ರೆ, ಪ್ರಯತ್ನ ಸ್ಥಾನ ಅಂತ ಹೇಳಿದೆ, ದೈವಿಕ ಪೂಜೆಗಳು, ಸ್ವಲ್ಪ ದೇವರ ನಂಬಿಕೆ ಈ ಥರ ಎಲ್ಲ ಇಟ್ಕೊಂಡಿರ್ತಕ್ಕಂಥ ರೈಟ್ ಸೈಡ್ ಬಲಪಂಕ್ತಿ ಇರೋಂಥ ನಾವು ಕರಿತೀವಲ್ಲ, ಎಮೋಷನ್ ಪೀಪಲ್, ಇವರು ಇಂಥವ್ರಿಗೆಲ್ಲ ಸ್ವಲ್ಪ ಒಳ್ಳೆಯದೇ ಆಗುತ್ತೆ, ತೊಂದರೆಗಳೇನಂತದ್ದಾಗಲ್ಲ. ಯಾಕಂದರೆ ಪ್ರಯತ್ನ ಕೊಟ್ಟ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ, ಹಣಕಾಸು ಇದೆಲ್ಲ ಚೆನ್ನಾಗಿರುತ್ತೆ. ಇಲ್ಲ ಅಂದವ್ರಿಗೆ ಸ್ವಲ್ಪ ಪ್ರಯತ್ನದಲ್ಲಿ ವಿಫಲರಾಗ್ಬೋದು. ಆದ್ದರಿಂದ ನೀವು ಮೊದಲು ಸ್ವಲ್ಪ ಪೂಜೆ ಪುನಸ್ಕಾರಗಳು ಏನು ಮಾಡ್ತಿದ್ರೆ ಇನ್ನು ಸ್ವಲ್ಪ ಅದನ್ನು ಸ್ವಲ್ಪ ಹೆಚ್ಚಿಸ್ಕೊಳ್ಳಿ. ಅಟ್ಲೀಸ್ಟ್ ಧ್ಯಾನ, ಯೋಗ, ಮೆಡಿಟೇಷನ್, ಕೆಲವ್ರಿಗೆ ಏನಂದ್ರೆ ಪೂಜೆ ಇದೆಲ್ಲ ಮಾಡೋದಕ್ಕಿಂತ ಧ್ಯಾನದ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಅದು ಮಾಡೋದು. ಆ ಥರ ಮಾಡಿ ಒಳ್ಳೆ ಪಾಸಿಟಿವ್ ವಿಜುವಲೈಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಪ್ರಯತ್ನ ಸ್ಥಾನದಲ್ಲಿ ಸ್ವಲ್ಪ ಏಟುಗಳು ಬೀಳಬಹುದು. 3ನೇ ಮನೆಯದು ಸಹೋದರ ಸ್ಥಾನ ಅಂತ ಹೇಳ್ತೀವಿ. ಸಹೋದರ ಸ್ಥಾನ ಅಂತ ಹೇಳಿದಾಗ ಅಣ್ಣ ತಮ್ಮಂದಿರ ಜೊತೆ ಜಗಳ, ಅಣ್ಣ ತಮ್ಮಂದಿರ ಜೊತೆ ಭಿನ್ನಾಭಿಪ್ರಾಯ, ಅಣ್ಣ ತಮ್ಮಂದಿರ ಏಳಿಗೆಗಳು ನಿಮಗೇನಾದರೂ ತೊಂದರೆ ಕೊಟ್ಟು, ನೀವು ಅಣ್ಣ ತಮ್ಮಂದಿರಾಗಿದ್ದರೆ ಅವ್ರು ನಿಮ್ಮ ಮೇಲೆ ಏನಾದರೂ ತಿರುಗಿ ಬಿದ್ದು ಭಿನ್ನಾಭಿಪ್ರಾಯಗಳು ಬಂದು ಒಬ್ರಿಗೊಬ್ಬರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ಬೋದು. ಜಾಸ್ತಿ ಆದ ಕಾರಣ ಅಣ್ಣ ತಮ್ಮಂದಿರ ಅಗಲಿಕೆ ಕೂಡ ಆಗ್ಬಿಡ್ಬೋದು. ಜಗಳ ಮಾಡ್ಕೊಂಡ ನನ್ನ ತಮ್ಮ ಅಣ್ಣ ದೂರ ಹೋದ, ಏನೋ ಅವ್ನ ವ್ಯಾಪಾರ ಅವನದು, ನನ್ನ ವ್ಯಾಪಾರ ನಂದು, ನನ್ನ ಕೆಲಸ ನಂದು ಅಂದ್ರೆ ಓಕೆ, ಪರವಾಗಿಲ್ಲ. ಅಣ್ಣ ತಮ್ಮಂದಿರ ಜಗಳ ಒಬ್ಬರನ್ನ ಬಿಟ್ಟು ಒಬ್ಬರು ಅಗಲಿಕೆ ಆಗ್ಬೋದು. ಅಣ್ಣ ತಮ್ಮಂದಿರಿಗೆ ಅಪಘಾತ, ಅನಾಹುತಗಳಲ್ಲಿ ಸಾವುಗಳು, ನೋವುಗಳಾಗೋದಕ್ಕೂ ಕೂಡ ಚಾನ್ಸಸ್ ಉಂಟು. ಅದೇ ರೀತಿ ತಂದೆ, ಒಂದು ಸೀನಿಯರ್ ಸಿಟಿಸನ್ ಏಜಲ್ಲಿ ತಂದೆ ಯಾರಾದರೂ ಇದ್ದರೆ ಅವ್ರನ್ನ ಕರೆಕ್ಟಾಗಿ ನೋಡ್ಕೋಬೇಕು. ಮೆಡಿಕಲಲ್ಲಿ ಏನಾದರೂ ಸಿಂಪ್ಟಮ್ಸ್ ಇದೆಯಾ, ಏನಾದರೂ ತೊಂದರೆ ಅಂತ. ಅದರಿಂದ ತಂದೆಗೆ ಆಯುಷ್ಯ ಆರೋಗ್ಯಕ್ಕೆ ಕಂಟಕ, ಅಣ್ಣ ತಮ್ಮಂದರಿಗೆ ಆಯುಷ್ಯ ಆರೋಗ್ಯಕ್ಕೆ ಕಂಟಕ, ತಂದೆಯ ಜೊತೆ ಭಿನ್ನಾಭಿಪ್ರಾಯ, ಅಣ್ಣ ತಮ್ಮಂದ್ರ ಜೊತೆ ಭಿನ್ನಾಭಿಪ್ರಾಯ, ಇದು ಭಾರಿ ನೋವುಗಳನ್ನ, ಭಾರಿ ದುಃಖವನ್ನು ಕೊಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಏರ್ಪಡ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ನೋಡಿ, ಅಪ್ಪ ಅನ್ನೋದು ಅಣ್ಣನ್ನೇ ಅಪ್ಪ ಅನ್ಕೊಂತೀವಿ ನಾವು. ಕನ್ನಡ ಅಣ್ಣ ಬಂದು ನನ್ನ ತಂದೆ ಸಮಾನ ರೀ ಅಂತ. ಅಲ್ಲಿ ತಂದೆಗೂ ಸ್ವಲ್ಪ ತೊಂದರೆ ಇದೆ ಮಿಥುನ ರಾಶಿಯವರಿಗೆ, ಅಣ್ಣ ತಮ್ಮಂದ್ರಿಗೂ ತೊಂದರೆ ಇದೆ ಅಂದರೆ ಈ ರೀತಿ ವಿಷಯದಲ್ಲಿ ತೊಂದರೆಗಳಾಗ್ಬೋದು. ಸ್ವಲ್ಪ ಕೇರ್ ತಗೊಳ್ಳಿ. ಹೆಲ್ತ್ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ ನಾರ್ಮಲಿ ನರಗಳ ಸಂಬಂಧವಾದಂಥ ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಮಿಥುನ ರಾಶಿಯವರು ಸರಿಪಡಿಸ್ಕೋಬೇಕು. ಅದೇ ರೀತಿ 9ನೇ ಮನೆಯಲ್ಲಿ ರಾಹು ಅಂತ ಹೇಳಿದಾಗ ಲಂಗ್ಸ್ ರಿಲೇಟೆಡ್ ಇನ್ಫೆಕ್ಷನ್ಸ್, ಇದನ್ನು ನೋಡ್ಕೋಬೇಕು. ವೆಹಿಕಲ್ ಆಕ್ಸಿಡೆಂಟ್ಸು ಕೂಡ ಸ್ವಲ್ಪ ಜೋರಾಗಿ ನಡೆಯೋ ಸಾಧ್ಯತೆಗಳಿರೋದ್ರಿಂದ
ಟೂ ವೀಲರ್ 4 ವೀಲರ್ ಓಡಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಇದರಿಂದ ಈಚೆ ಬರೋದಕ್ಕೆ ಏನಾದರೂ ಉಪಾಯ ಹೇಳಿ ಗುರುಗಳೇ? ಎಲ್ಲ ಒಳ್ಳೇದಿದೆ ಸ್ವಲ್ಪ ಎಲ್ಲಾನು ರಾಶಿಫಲದಲ್ಲಿ. ಬಟ್ ಅಣ್ಣ ತಮ್ಮಂದ್ರು, ತಂದೆ, ಆಮೇಲೆ ತಂದೆ ಅಜ್ಜನ ಪ್ರಾಪರ್ಟಿಗಳ ಲಿಟಿಗೇಷನ್ ಇವೆಲ್ಲ ಇದೆ ಅಂತೀರಾ. ಫ್ಯಾಮಿಲಿನಲ್ಲಿ ಸ್ವಲ್ಪ ಅಣ್ಣ ತಮ್ಮಂದ್ರ ಜೊತೆ ತಂದೆ ಅಜ್ಜ ಇಂಥವ್ರ ಜೊತೆ ಪ್ರಾಪರ್ಟಿ ಇದರೆಲ್ಲ ಪ್ರಾಬ್ಲಮ್ ಇದೆ ಅಂತೀರಾ. ಆಮೇಲೆ ಆರೋಗ್ಯದಲ್ಲಿ ಆಕ್ಸಿಡೆಂಟ್ಸ್ ಅದು ಇದು ಅಂತಿದ್ರೆ, ಇದರಿಂದ ಈಚೆ ಬರೋದಕ್ಕೆ ಏನು ಮಾಡಬೇಕು? ಒಂದೇ ಉಪಾಯ ನಮ್ಮೆಲ್ರಿಗೂ ಗೊತ್ತು. 9 ಗ್ರಹಗಳ ದೇವಸ್ಥಾನ, ಕುಂಭಕೋಣಂ ಟೆಂಪಲ್ ಸಿಟಿ. 9 ಗ್ರಹಗಳಿಗೂ ಒಂದೊಂದು ದೇವಸ್ಥಾನ ಇದೆ. 9 ಗ್ರಹಗಳ ದೇವಸ್ಥಾನವನ್ನ 1.5 ವರ್ಷ ರಾಹು ಕೇತುಗಳು, ಕುಂಭರಾಶಿಯಲ್ಲಿ ರಾಹು, ಸಿಂಹರಾಶಿಯಲ್ಲಿ ಕೇತು ಇರ್ತಾರೆ 1.5 ವರ್ಷ. ನೀವು ಅಟ್ಲೀಸ್ಟ್ ಹಣಕಾಸು ಚೆನ್ನಾಗಿರೋರಾದ್ರೆ ಒಂದು 4 ತಿಂಗಳಿಗೊಮ್ಮೆ ಹೋಗಿ ಬನ್ನಿ. 6 ತಿಂಗಳಿಗೊಮ್ಮೆ ಹೋಗಿ ಬಂದ್ರಿ ಅಂದರೆ ವರ್ಷಕ್ಕೆ 3 ಸತಿ ಆಯಿತು. 4 ತಿಂಗಳಿಗೆ ಹೋಗಿ ಬಂದ್ರಿ ಅಂದರೆ ನಿಮಗೆ ವರ್ಷಕ್ಕೆ 1.5 ವರ್ಷಕ್ಕೆ ನಿಮಗೆ ಒಂದು 6 ಬಾರಿ ಆಯಿತು. ಸೊ ಟ್ರೈ ಮಾಡಿ ಅಟ್ಲೀಸ್ಟ್. ಓಕೆ, 1 ದಿನ 2 ದಿನ ಪ್ಲ್ಯಾನ್ ಇಟ್ಕೊಂಡ್ರೆ ಒಳ್ಳೆಯದು. ಏನಕ್ಕೆ ಅಂದರೆ ಒಂದೇ ದಿನದಲ್ಲಿ 9 ಗ್ರಹಗಳನ್ನ ನೋಡ್ಬೋದು. ಆದರೆ ರಾಹುಕೇತು ಬದಲಾವಣೆ ಅನ್ನೋದ್ರಿಂದ ಎಲ್ಲ ಗ್ರಹಗಳ ದರ್ಶನ ಸಾಕು. ಆದರೆ ರಾಹುಕೇತುಗೆ ಅಭಿಷೇಕ ಮಾಡಿಸಿದ್ರೆ ಒಳ್ಳೇದು. ಆಗ ನಿಮಗೆ ಒಂದೇ ದಿನದಲ್ಲಿ ಅದನ್ನು ಮಾಡೋಕ್ಕಾಗಲ್ಲ. ಒಂದಿನ ಎಕ್ಸ್ಟ್ರಾ ಇಟ್ಕೊಂಡ್ರೆ ಮಾಡೋಕ್ಕಾಗಲ್ಲ. ಅದರಿಂದ ಏನು ಮಾಡ್ತೀರಿ ಅಂದರೆ, ನಾಗನಾಥ ಸ್ವಾಮಿ ದೇವಸ್ಥಾನ, ತಿರುನಾಗೇಶ್ವರ ಒಂದು ಅಭಿಷೇಕ. ಅದೇ ರೀತಿ ನಾಗನಾಥೇಶ್ವರ ದೇವಸ್ಥಾನ ಕೀಳ್ಪೆರುಂಪಳ್ಳಂ ಅಂತ ಕೇತು ಗ್ರಹದ ದೇವಸ್ಥಾನ. ನಾಗನಾಥ ಸ್ವಾಮಿ, ತಿರುನಾಗೇಶ್ವರ ಅದು ಬಂದು ರಾಹು ಸ್ಥಳ. ಕೀಳ್ಪೆರುಂಪಳ್ಳಂ ಶ್ರೀ ನಾಗನಾಥ ಸ್ವಾಮಿ ದೇವಸ್ಥಾನ ಅದು ಬಂದು ನಿಮಗೆ ಕೇತು ದೇವಸ್ಥಾನ. ಈ 2 ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಕೊಡಬೇಕು. ಅಭಿಷೇಕ ಕೊಟ್ಟು, ಅಭಿಷೇಕ ಆದಮೇಲೆ ಆಯ್ತಲ್ಲ, ಒಂದು 1/2 ಅವರ್ 1 ಅವರ್ ಅಲ್ಲಿ ಸ್ಪೆಂಡ್ ಮಾಡ್ತೀರಾ. ಸೊ ಅದು ನಿಮಗೆ ಪಾಸಿಟಿವ್ ಎನರ್ಜಿ ರಾಹುಕೇತುದು ಕೊಡುತ್ತೆ, ನಿಮಗೆ ಭಾರಿ ಒಳ್ಳೇದಾಗುತ್ತೆ. ಇನ್ನು ಮಿಕ್ಕಿದೆಲ್ಲ ದೇವಸ್ಥಾನ ದರ್ಶನ ಮಾಡಿ ಒಂದು 10 ನಿಮಿಷ 15 ನಿಮಿಷ ಅಲ್ಲಿ ಕುಳಿತಿದ್ದು ಧ್ಯಾನ ಮಾಡಿ ಬಂದ್ಬಿಟ್ರೆ ಸಾಕು. ನಮ್ಗೆ ಒಳ್ಳೇದು ಮಾಡಪ್ಪ ಭಗವಂತ ಅಂತ. ಯಾಕಂದ್ರೆ ರಾಹುಕೇತು ತಾನೇ ಬದಲಾವಣೆ ಆಗಿರೋದು. ಇದು ಮಾಡಿದ್ದೇ ಆದರೆ ಮಿಥುನ ರಾಶಿಯವರಿಗೆ ಅದೇನು ನೆಗೆಟಿವ್ ನಡಿಬೇಕು ಅಂತಿದೆಯೋ ಅದೆಲ್ಲ ಕಡಿಮೆ ಆಗುತ್ತೆ. ಇನ್ನೂ ಪಾಸಿಟಿವ್ ಏನೇನು ಒಳ್ಳೇದಾಗಬೇಕು ಅದೆಲ್ಲ ಆಗುತ್ತೆ. ಆ ರೀತಿ ಆಗಲಿ ಅಂತ ಸಿದ್ಧಿವಿನಾಯಕ ಶರಬೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ಬಿಡುಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.